ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಬೆಳಿಗ್ಗೆ 7 ಗಂಟೆಗೆ ಎತ್ತಿದ್ದೀನಿ ಬಿಕಾಸ್ ಇವತ್ತು ನನಗೆ ಶೂಟಿಂಗ್ ಇತ್ತು. ಇವತ್ತು ನಾನು ಆಸೆ ಸೀರಿಯಲ್ ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನನಗೆ ಹುಷಾರಿದ್ದಿರೋ ಕಾರಣ, ಗಂಟಲು ಹಾಳಾಗಿರೋ ಕಾರಣ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಫ್ರೆಶ್ ಅಪ್ ಆಗಿ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಹೊಟ್ಟೆದಾಯಿತು. ಆ್ಯಂಡ್ ನಾರ್ಮಲಾಗಿ ನಾನು ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನೆಲ್ಲ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ಬಿಕಾಸ್ ಐ ಥಿಂಕ್ ದಿಸ್ ಮೇಕಪ್ ವರ್ಕ್ಸ್ ಫಾರ್ ಮೀ. ಯಾಕಂದರೆ ಥ್ರೂ ಔಟ್ ದ ಡೇ ಇರುತ್ತೆ, ನಾನು ಮತ್ತೆ ಮತ್ತೆ ಟಚಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅನುಪಲ್ಲವಿಲಿ ನಾನು 50 ಸತಿ ಟಚಪ್ ಮಾಡ್ಕೊಂಡ್ರು ಸರಿನೇ ಹೋಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ನನ್ನ ಔಟ್ಫಿಟ್, ಇದು ನನಗೆ ಅರ್ಪಿತಾ ಕೊಟ್ಟಿರೋವಂಥ ಡ್ರೆಸ್ಸು. ಸೊ ಐ ಥಾಟ್ ಇದನ್ನು ಯೂಸ್ ಮಾಡೋಣ ಇವತ್ತು ಅಂದ್ಬಿಟ್ಟು. ಕಾಸ್ಟ್ಯೂಮ್ ಇದೆ ಆಗಿರೋದ್ರಿಂದ ನೆಕ್ ಮ್ಯಾಚ್ ಕೂಡ ಮನೆಯಲ್ಲೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಪಾರಿವಾಳ ಬಂದಿದ್ದು, ಊಟ ಆಲ್ರೆಡಿ ಅಲ್ಲೇ ಇರೋದ್ರಿಂದ ಊಟ ಮಾಡ್ಕೊಂಡು ಅವಳು ಹೊಟ್ಟೆದಾಯಿತು. ಆ್ಯಂಡ್ ನಾನು ಶೂಟಿಗೆ ಹೊಟ್ಟೆದಾಯಿತು. ಹೋಗಿದ ತಕ್ಷಣ ಫಸ್ಟು ನಾನು ಮಾಡಿಸ್ಕೊಂಡಿದ್ದೆ ಹೇರ್ ಸ್ಟೈಲ್, ಆದರೆ ನಾರ್ಮಲ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಳ್ತೀನಿ ಅಷ್ಟೇ, ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದಿಲ್ಲ ಬಿಕಾಸ್ ಕರ್ಲ್ ಎಲ್ಲ ಮಾಡಿದ್ರೆ ನಂಗೆ ಕೂತ್ಕೊಳ್ಳೋದು ಇಲ್ಲ. ಆ್ಯಂಡ್ 2 ದೊಡ್ಡ ಸೀನ್ ಇತ್ತು, ಸೊ 2 ಸೀನ್ ಮುಗಿಸಿ ಒಂದು ಪವರ್ ನ್ಯಾಪ್ ತೊಗೊಂಡು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಗೆಟಪಲ್ಲಿ ರೆಡಿ ಆಗಬೇಕಿತ್ತು. ಆ್ಯಂಡ್ ಈ ಗೆಟಪಲ್ಲಿ ರೆಡಿ ಆಗಿದ್ದೀನಿ ಮದುವೆ ಹುಡುಗಿ ಥರ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಾಳಿ ಬೇರೆ ಅದಿರಡೋ ಕೊಟ್ಟಿದ್ರೆ ಅದೆಲ್ಲ ಹಾಕೊಂಡಿದ್ದೆ. ಆ್ಯಂಡ್ ಈ ಸ್ಯಾರಿ ಸರ ಎಲ್ಲನೂ ಅರ್ಪಿತಾ ಕೊಟ್ಟಿದ್ದು. ಆ್ಯಂಡ್ ಶೂಟ್ ಎಲ್ಲ ಮುಗಿಸ್ಬಿಟ್ಟು ನಾನು ಮನೆ ಕಡೆ ಹೊಟ್ಟೆದಾಯಿತು. ಆ್ಯಂಡ್ ನಾನು ಈ ಲುಕ್ಕಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಬಟ್ ಗೊತ್ತಿಲ್ಲ ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆ ಬಾಯ್.